ಇಲ್ಲಿ ಯಶಸ್ಸನ್ನು ಪಡಿಬೇಕು ಅನ್ನೋರು ಪ್ರತಿಯೊಬ್ಬರು ಯಶಸ್ಸಿಗೆ ಬೇಕಾದಂಥ ಬೆಲೆ ಮಾತ್ರ ಸಲ್ಲಿಸಲೇಬೇಕು. ಆ ಯಶಸ್ಸಿಗೆ ಬೇಕಾದಂಥ ಬೆಲೆ ಯಾವ ರೀತಿಯಲ್ಲಿ ಬೇಕಾದರೆ ಇರಬಹುದು. ಪ್ರಯತ್ನ ಇರಬಹುದು, ತಾಳ್ಮೆ ಇರಬಹುದು, ಅದಕ್ಕೆ ಬೇಕಾಗಿರುವಂಥ ಕಾರ್ಯದೀಕ್ಷತೆ ಇರಬಹುದು, ಇನ್ನು ಅದಕ್ಕೆ ಕೊಡಬೇಕಾದಂಥ ಸಮಯ ಇರಬಹುದು, ಇನ್ನು ಬೇರೆ ಬೇರೆ ರೀತಿಯ ಅಂಶಗಳು ಇರಬಹುದು. ಇಲ್ಲಿ ಪ್ರತಿಯೊಬ್ಬರು ಯಶಸ್ಸನ್ನು ಪಡಿಬೇಕು ಅನ್ಕೊಂಡ್ರೆ ನಾ ಈಗ ಹೇಳಿದ್ನಲ್ಲ ಇಷ್ಟು ಅಂಶಗಳಲ್ಲಿ ಕೆಲವೊಂದಿಷ್ಟು ಅಥವಾ ಎಲ್ಲಸೂ ಸಹ ನಿಮ್ಮ ಯಶಸ್ಸಿಗೆ ತಕ್ಕಂತೆ ಬೆಲೆ ಮಾತ್ರ ಸಲ್ಲಿಸಬೇಕು. ಆಗ ನಿಮ್ಮ ಯಶಸ್ಸು ನಿಮ್ಮದಾಗುತ್ತದೆ. ಅದಕ್ಕೊಂದು ಸಣ್ಣದಾದಂಥ ಕತೆ ನೋಡಿ. ಒಬ್ಬ ಹುಡುಗ ಕೊಳದ ಬಳಿ ಕುಳಿತು ಮೀನು ಹಿಡಿಯುವ ಕನಸು ಕಾಣುತ್ತಿದ್ದ. ಆದರೆ ಮೀನು ಹಿಡಿತಿರ್ಲಿಲ್ಲ. ಅವ ಕೊಳದ ದಂಡೆಯಲ್ಲಿ ಕುಂತು ಮೀನು ಹೆಂಗ್ ಹಿಡಿಯೋದಂತೇಳಿ ಕನಸು ಕಾಣ್ತಾ ಇದ್ದ. ಆಗ ಅಲ್ಲಿ ದಾರಿ ಹೋಗನೊಬ್ಬ ಆ ಹುಡುಗನಿಗೆ ಕೇಳ್ತಾನೆ, ಮಗು, ನೀನು ಈ ದಡದಲ್ಲಿ ಕೂತು ಎಷ್ಟೇ ಮೀನು ಹಿಡಿಯುವ ಕನಸು ಕಾಣಿದ್ರೂ ಸಹ ಏನೂ ಪ್ರಯೋಜನವಿಲ್ಲ. ನೀನು ಒಂದು ವೇಳೆ ನಿನ್ನ ಕನಸನ್ನು ನೀನು ನನಸು ಮಾಡಬೇಕಾದ್ರೆ ನೀನು ಮೀನು ಹಿಡಿಯಲು ಬೇಕಾದ ಗಾಳ ಮತ್ತು ಎರೆಹುಳುಗಳನ್ನು ತಂದು ಆ ಗಾಳವನ್ನು ಹಾಕಿದರೆ ಮಾತ್ರ ಮೀನು ಹಿಡಿಬಹುದು ನೀನು. ಆಗ ನಿನ್ನ ಪ್ರಯತ್ನ ಫಲ ಆಗ್ತದ. ಇಲ್ಲ ಅಂದರೆ ನೀ ಈ ರೀತಿ ಕನಸು ಕಾಣಿದ್ರೆ ಯಾವ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಆಗ ಆ ಯುವಕ ಮೀನಿಗೆ ಬೇಕಾದಂಥ ಗಾಳ, ದಾರ, ಎರೆಹುಳವನ್ನು ಎಲ್ಲವನ್ನು ತಂದ. ಗಾಳಕ್ಕೆ ಎರೆಹುಳವನ್ನು ಸಿಗಿಸಿ ನೀರಿನಲ್ಲಿ ಗಾಳ ಹಾಕಿ ಅರ್ಧ ಗಂಟೆ ಕಾದು ಕುಳಿತ. ಯಾವುದೇ ಮೀನು ಬೀಳಲಿಲ್ಲ ಆತನಿಗೆ. ಆಗ ಬೇಸತ್ತ ಯುವಕ ಅಲ್ಲೇ ಪಕ್ಕದಲ್ಲಿ ಒಂದು ಗಿಡ ಇತ್ತಲ್ಲ, ಆ ಗಿಡದ ಹತ್ರ ಹೋಗಿ ಗಾಳಕ್ಕೆ ಒಂದು ಮೀನು ಸಹ ಬೀಳ್ತಾ ಇಲ್ಲ ಅಂತೇಳಿ ಬೇಸತ್ತು ಹೋಗಿ ನಿದ್ದೆ ಮಾಡತೊಡಗಿದ. ಎದ್ದು ನೋಡಿದಾಗ ತುಂಬ ಹೊತ್ತಾಗಿತ್ತು. ಸೂರ್ಯ ಸಹ ಮುಳುಗತೊಡಗಿದ್ದ. ಅವನಿಗೆ ಆಶ್ಚರ್ಯವಾಯಿತು. ಅವನಿಗೆ ಮೀನು ಸಹ ಸಿಗದಿರಲಿ. ಆ ತಂದಿದ್ದ ಎರೆಹುಳುಗಳನ್ನು ಯಾವ ಪಕ್ಷಿಗಳು ಬಂದು ತಿಂದು ಹೋಗಿದವು. ಆ ಹುಡುಗನ್ ನೋಡಿ ಇನ್ನೂ ಅರ್ಧ ಗಂಟೆ ಅಲ್ಲಿ ಏನು ಗಾಳ ಹಾಕಿದ್ನಲ್ಲ ಅಲ್ಲೇ ಕುಳಿತುಕೊಳ್ಬೋದಾಯ್ತು. ಮೀನುಗಳು ಬೀಳ್ತಾ ಇಲ್ಲ ಅಂತೇಳಿ ಬೇಸತ್ತು ಬಂದು ನಿದ್ದೆ ಮಾಡತೊಡಗಿದ. ಯಾಕಂದ್ರೆ ಅವನು ಗಾಳ ಹಾಕಿದ್ದಲ್ಲಿ ಗಾಳದ ಜೊತೆಗೆ ಇನ್ನೂ ಅರ್ಧ ಗಂಟೆ ತಾಳ್ಮೆಯಿಂದ ಕಾಯ್ದಿದ್ರೆ ಒಂದಲ್ಲ ಒಂದು ಮೀನು ಬೀಳ್ಬಹುದಿತ್ತು. ಆದರೆ ಆ ಯುವಕನಿಗೆ ತಾಳ್ಮೆ ಅನ್ನೋದೇ ಇರಲಿಲ್ಲ. ಹಾಕಿದ ಒಂದು ಸ್ವಲ್ಪ ನೋಡಿದ, ಗಾಳಕ್ಕೆ ಮೀನೇ ಬೀಳ್ತಾ ಇಲ್ಲ ಅಂತೇಳಿ ಬೇಸತ್ತು ಹೋಗಿ ನಿದ್ದೆ ಮಾಡಿದ. ಯಾಕಂದ್ರೆ ತಾಳ್ಮೆ ಅನ್ನೋದು ತುಂಬಾ ಇರಬೇಕಾಗ್ತದ. ಯಶಸ್ಸು ಕೂಡ ಈ ಮೀನಿನಂತೆ. ಯಾಕೆಂದ್ರೆ ಆ ಯುವಕನಿಗೆ ಆ ಮೀನು ಹಿಡಿಯಲು ಪ್ರಯತ್ನದ ಗಾಳ ತುಂಬಾ ಅತ್ಯಗತ್ಯ, ಅತ್ಯಂತ ಆತನಿಗೆ ಮುಖ್ಯವಾದದ್ದು. ಅದರ ಜೊತೆಗೆ ಆತನಿಗೆ ಅಪಾರವಾದಂಥ ತಾಳ್ಮೆ ಹಾಗೂ ಕಾರ್ಯದೀಕ್ಷತೆ ಕೂಡ ಪ್ರಮುಖ, ತುಂಬಾನೇ ಮುಖ್ಯ. ನಾನು ಮೊದಲೇ ಹೇಳಿದ್ನಲ್ಲ, ಇದೇ ನೋಡಿ, ನಿಮಗೆ ಒಂದು ಏನಾದರೂ ಯಶಸ್ಸು ಪಡಿಬೇಕಂದ್ರೆ ನೀವು ಅದಕ್ಕೆ ತಕ್ಕಂಥ ಬೆಲೆ ಮಾತ್ರ ಕೊಡಲೇಬೇಕು, ಸಲ್ಲಿಸಲೇಬೇಕು ಅಂತ ಹೇಳಿದ್ನಲ್ಲ. ಈ ಮೀನು ಹುಡುಗನಿಗೆ ಪ್ರಯತ್ನ, ತಾಳ್ಮೆ, ಕಾರ್ಯದೀಕ್ಷತೆ ಈ ಮೂರನ್ನ ಮಾಡ್ತಾ ಸ್ವಲ್ಪ ಕಾಯ್ದಿದ್ದಂದ್ರೆ ಅವನು ಸಹ ಅನ್ಕೊಂಡಿದ್ದ ಮೀನು ಬೀಳ್ತಿದ್ವು. ಆ ದಾರಿ ಹೋಗ ಹೇಳದಂತೆ ಯುವಕ ಸ್ವಲ್ಪ ಪ್ರಯತ್ನ ಏನೋ ಪಟ್ಟ, ಆದರೆ ಆ ಪ್ರಯತ್ನನ ಅರ್ಧದಲ್ಲೇ ಕೈ ಬಿಟ್ಟ. ಹೀಗಾದ್ರೆ ಹೆಂಗ್ ಯಶಸ್ಸು ಪಡೆಯೋಕ್ ಸಾಧ್ಯ? ನೀವು ಯಾರೇ ಆಗ್ಲಿ ಯಶಸ್ಸನ್ನು ಪಡಿಬೇಕನ್ನೋದ್ರೆ ಅದಕ್ಕೆ ಬೇಕಾದಂತ ಬೆಲೆ ಮಾತ್ರ ಸಲ್ಲಿಸಲೇಬೇಕು. ಆಗ ಮಾತ್ರ ನಿಮ್ಮ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರ್ತದ.